ಹಾಯ್ ಮಕ್ಕಳೇ, ಇವತ್ತೊಂದು ಕತೆ ಹೇಳ್ತೇನೆ ಕೇಳಿ. ಒಂದೂರಲ್ಲಿ ತುಂಬ ಮನೆಗಳಿತ್ತಂತೆ. ಆ ಊರಿನ ಪ್ರತಿಯೊಂದು ಮನೆಯಲ್ಲೂ ಇಬ್ಬರು ಅವಳಿ ಮಕ್ಕಳು. ಅ ಅ ಇ ಈ ಉ ಉ ಎ ಎ ಓ ಓ ಆಯಿತಾ. ಅವರು ಸ್ಕೂಲಿಗೆ ಹೋಗುವಾಗ ಅವರಿಬ್ಬರಲ್ಲಿ ಯಾರಾದರೂ ತಪ್ಪು ಮಾಡಿದರೂ ಕೂಡ ತಪ್ಪು ಮಾಡಿದವನಿಗೆ ಪೆಟ್ಟು ಬೀಳ್ತೈತಂತೆ. ಅಂದರೆ ನೋಡಲಿಕ್ಕೆ ಇಬ್ಬರು ಒಂದೇ ಥರ ಇದ್ದರು. ಸೊ ಈ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡೋದು ಅಂತ ಎಲ್ಲರೂ ಯೋಚನೆಯಲ್ಲಿ ಬಿದ್ದರು. ಪ್ರತಿಯೊಂದು ಮನೆಯಲ್ಲಿ ಕೂಡ ಅವಳಿ ಜವಳಿ ಮಕ್ಕಳು. ಸೊ ನೋಡಲಿಕ್ಕೆ ಕೂಡ ಒಂದೇ ಥರ ಇದ್ದರು. ಈಗ ಇಲ್ಲಿ ಬಂದಿರೋ ಸಮಸ್ಯೆಯನ್ನು ಯಾವ ರೀತಿ ಪರಿಹಾರ ಮಾಡೋದು ಅಂತ ಎಲ್ಲರೂ ಯೋಚಿಸಲಿಕ್ಕೆ ಪ್ರಾರಂಭ ಮಾಡಿದರು. ನೋಡೋಕ್ಕೆ ನೋಡಿ ಎಲ್ಲರೂ ಒಂದೇ ಥರ ಇದ್ದಾರೆ. ಸೊ ಆವಾಗ ಅದೇ ಊರಲ್ಲೊಬ್ಬ ಮುಖಂಡ ಇದ್ದ. ಅವನ ಹೆಸರು ರೀ ಅಂತ ಕೂಡ ಈಗ ಹೇಳ್ತಾರೆ. ಸೊ ಈ ಏನು ಮಾಡ್ತಾನೆ ಗೊತ್ತಾ, ಪ್ರತಿಯೊಂದು ಮಕ್ಕಳನ್ನು ನೋಡಿ ಪ್ರತಿಯೊಂದು ಮನೆಯಲ್ಲಿರುವ ಅವಳಿ ಮಕ್ಕಳಲ್ಲಿ ಎರಡನೇ ಮಗುವಿಗೆ ಯಾವುದಾದ್ರೂ ಒಂದು ಚಿಹ್ನೆ ಹಾಕುವ ಅಂತ ಯೋಚನೆ ಮಾಡ್ತಾನೆ. ಎಲ್ಲ ಮನೆಯವರು ಕೂಡ ಒಪ್ಕೊಂಡು ಬಿಡ್ತಾರೆ. ಹೌದೌದು, ಈ ಸಮಸ್ಯೆಗೆ ಒಂದು ಪರಿಹಾರ ಬೇಕು. ಸೊ ನಾವು ನಮ್ಮ ಮನೆಯಲ್ಲೇ ನಾವು ಮುಖಂಡನ ಮಾತನ್ನು ಕೇಳುವ ಅಂತ ಹೇಳ್ತಾರೆ. ಸೊ ಆಯ್ತಪ್ಪ, ಈಗ ಎರಡನೇ ಮಗುವಿಗೆ ಒಂದು ಚಿಹ್ನೆಯನ್ನು ಕೊಡಬೇಕು. ಸೊ ಯಾವ ರೀತಿ ಚಿಹ್ನೆಯನ್ನು ಕೊಡೋದು? ಚಿಹ್ನೆ ಕೊಡೋದು ಮಾತ್ರ ಅಲ್ಲ, ಅವರ ಹೆಸರು ಕೂಡ ಚೇಂಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಯೋಚನೆ ಮಾಡ್ತಾ ಇರಬೇಕಾದ್ರೆ ಎಲ್ಲ ಮನೆಯವರು ಏನು ಮಾಡ್ತಾರೆ, ಒಂದೊಳ್ಳೆ ಯೋಚನೆಯನ್ನು ಮಾಡ್ತಾರೆ. ಸೊ ಏನು ಯೋಚನೆ ಅದು? ಏನು ಅಂತ ಹೇಳಿದರೆ, ಪ್ರತಿಯೊಂದು ಮನೆಯ ಎರಡನೇ ಮಗುವಿಗೆ ಒಂದು ಚಿಹ್ನೆಯನ್ನು ಹಾಕ್ತಾರೆ. ಆಮೇಲೆ ಹೆಸರು ಕೂಡ ಚೇಂಜ್ ಮಾಡ್ತಾರೆ. ಮೊದಲನೇವನು ಆ ಆದರೆ ಎರಡನೇವನು ಆ. ಇಲ್ಲಿ ಕೂಡ ಹಾಗೆ, ಮೊದಲನೆಯವನು ಈ ಆದರೆ ಎರಡನೆಯವನು ಈ ಅಂತ ಹಾಕ್ತಾನೆ. ಆಯಿತಾ? ಈಗ ಈ ಅಂತ ಹಾಕ್ತಾನೆ ನೋಡಿ. ಅವನಿಗೆ ಬುಟ್ಟಿಡಲಿಕ್ಕೆ ಮನಸ್ಸಿಲ್ಲ, ಎರಡನೇ ಅವನಿಗೆ ಅಲ್ವಾ. ಈ ಅಂತ ಹಾಕ್ತಾನೆ. ಮೂರನೇ ಮನೆಯಲ್ಲಿ ಉ ಊ ಹಾಕ್ತಾರೆ. ನಾಲ್ಕನೇ ಮನೆಯಲ್ಲಿ ಎ ಐ ಹಾಕ್ತಾರೆ. ಸೊ ನಂತರದ ಮನೆಗಳಲ್ಲಿ ಓ ಔ. ಆಯಿತಾ? ಈಗ ಎಲ್ಲರ ಮನೆಯಲ್ಲೂ ಒಂದು ಮಗುವಿನ ಹೆಸರನ್ನು ಚೇಂಜ್ ಮಾಡಿ. ಅ ಆ ಇ ಈ ಉ ಊ ಎ ಐ ಓ ಔ. ಈಗ ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತದಲ್ವಾ? ಇದನ್ನೆಲ್ಲ ಒಟ್ಟು ಸೇರಿ ನಾವು ಸ್ವರಾಕ್ಷರ ಅಂತ ಹೇಳ್ತೇವೆ. ಏನು ಹೇಳ್ತೇವೆ? ಸ್ವರಾಕ್ಷರ ಅಂತ ಹೇಳ್ತೇವೆ. ಆಯಿತಾ? ಸ್ವರಾಕ್ಷರ ಎಷ್ಟಿದೆ? 11 ಇದೆ. ಓಕೆ, ಸ್ವರಾಕ್ಷರ 11 ಇದೆ. ಆ ಊರನ ಮುಖ್ಯ ಋ. ಈಗ ಸ್ವರಾಕ್ಷರದಲ್ಲಿ ಋ ಅನ್ನು ತೆಗೆದುಹಾಕಿದ್ದಾರೆ ಅಂತ ಹೇಳ್ತಾರೆ. ಸೊ ಈಗ ನೋಡುವಾಗ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಊ ಹೇಗೆ ಬರೆಯೋದು, ಊ ಹೇಗೆ ಬರೆಯೋದು ಅಂತ ನಮಗೆ ಗೊತ್ತಾಯ್ತಲ್ವಾ?